ಹಾಯ್ ಐ ಆಮ್ ಪವನ್ ಗೌಡ. ಐ ಆಮ್ ಫ್ರಮ್ JSCT ಬೆಂಗಳೂರು. ನಾನು ಕುಣಿಗಲ್ಲಿಂದ ಬಂದಿರೋದು. ಹಾಯ್ ಐ ಆಮ್ ಸಚಿನ್ MP. ಐ ಆಮ್ ಫ್ರಮ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ. ನಾನು ಕುಣಿಗಲಿಂದ ಬಂದಿರೋದು. ಹೈಸ್ಕೂಲಿಂದನೂ ನಾವು ಇವ್ರ ಪರಿಚಯ. ಹೈಸ್ಕೂಲು PU ಕಾಲೇಜೆಲ್ಲ ಜೊತೆಲೇ ಮಾಡಿದ್ದು. ಇಂಜಿನಿಯರಿಂಗ್ ಮಾತ್ರ ಬೇರೆ ಬೇರೆ ಕಾಲೇಜಲ್ಲಿ ಓದಿದ್ದು. ಇಂಜಿನಿಯರಿಂಗ್ ಮುಗಿದ್ಮೇಲೆ ನಾವು MRG ಜಾಯ್ನ್ ಆದ್ವಿ ಜೊತೆಲಿ. ನಾವಿಬ್ಬರು ಎಲೆಕ್ಟ್ರಾನಿಕ್ಸ್ ಬ್ರಾಂಚಿಂದ ಬಂದಿದ್ದು. ಸೊ ನಮಗೆ ಸರ್ವಿಸ್ ಬೇಸ್ ಇಷ್ಟ ಇರಲಿಲ್ಲ, ಪ್ರಾಡಕ್ಟ್ ಕೋರ್ ಡೊಮೈನ್ಗೆ ಹೋಗಬೇಕು ಅಂತ ತುಂಬ ಇಷ್ಟ ಇತ್ತು. ಅದಕ್ಕೋಸ್ಕರ ನಾವು ಹೊರಗಡೆ ಕೋರ್ಸ್ ಮಾಡೋಣ ಅಂತ ಎಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ನ ಸರ್ಚ್ ಮಾಡ್ತಿದ್ವಿ, ಗೂಗಲ್ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ. ನಮಗೆ ಕೊನೆಗೆ ಸಿಕ್ಕಿದೆ MSc. ಅದಕ್ಕೆ ನಾವು MScಗೆ ಬಂದು ಒಂದು ಸತಿ ರಿವ್ಯೂ ಕೇಳೋಣ ಸ್ಟೂಡೆಂಟ್ಸ್ ಹತ್ರ ಅಂತ ಬಂದು ಕೇಳಿದಾಗ ಎಲ್ಲ ಪಾಸಿಟಿವ್ ರಿವ್ಯೂಸ್ ಕೊಟ್ಟರು. ಅದಕ್ಕೋಸ್ಕರ ನಾವು MScಗೆ ಜಾಯ್ನ್ ಆದ್ವಿ. MRGಲಿ ಸಿಲೆಬಸ್ ಸ್ಟ್ರಕ್ಚರ್ ಯಾವ ಥರ ಇದೆ ಅಂದರೆ, ಕೋರ್ ಡೊಮೈನ್ ಇಂಡಸ್ಟ್ರಿಗೆ ಬೇಕಾಗಿರೋ ಜಾಬ್ಗೆ ಬೇಕಾಗಿರೋ ಎಲ್ಲನೂ MRGಲಿ ಹೇಳ್ಕೊಡ್ತಾರೆ. MRGಲಿ ತುಂಬ ಮಾಕ್ ಟೆಸ್ಟ್ ಮಾಡ್ತಾರೆ, ಮಾಕ್ ಇಂಟರ್ವ್ಯೂಸ್ ತೊಗೋತಾರೆ ಎಲ್ಲ ಕೋರ್ಸ್ ಆದಮೇಲೆ. ಆಮೇಲೆ ಅಸೈನ್ಮೆಂಟ್ಸ್ ಇರುತ್ತೆ ಪ್ರತಿ ಕಂಟೆಂಟ್ಗೂ, ಪ್ರತಿ ಕಾನ್ಸೆಪ್ಟ್ಗೂ. ಅದಾದಮೇಲೆ ಪ್ಲೇಸ್ಮೆಂಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಮಾಡ್ತಾರೆ. MRGಲಿ ಕೋರ್ಸು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಗೆ ಯಾವ ರೀತಿ ಬೇಕು ಆ ರೀತಿಯೇ ಅವರು ಸ್ಟ್ರಕ್ಚರ್ ಮಾಡಿದ್ದಾರೆ. ಅಸೈನ್ಮೆಂಟ್ಸ್ ಇರುತ್ತೆ, ಆಮೇಲೆ ಡೈಲಿ ಕಾನ್ಸೆಪ್ಟ್ಸ್ನ ನಮಗೆ ಕ್ಲಿಯರ್ ಮಾಡಿಕೊಡ್ತಾರೆ. ಮೆಂಟರ್ 1-to-1 ಅಟೆನ್ಷನ್ ಕೊಡ್ತಾರೆ ಎಲ್ಲ ಮೆಂಟರ್ಸು. 3 or 4 ಮಾಡ್ಯೂಲ್ಸ್ ಇರುತ್ತೆ. ಮಾಡ್ಯೂಲ್ಸ್ ಆದಮೇಲೆ ಎಲ್ಲ ಮಾಡ್ಯೂಲ್ಸ್ಗೂ ಒಂದು ಆಬ್ಜೆಕ್ಟಿವ್ ಟೆಸ್ಟ್, ಮಾಡ್ಯೂಲ್ ಟೆಸ್ಟ್ ಮಾಡ್ತಾರೆ. ಅದಾದಮೇಲೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮುಗಿದ್ಮೇಲೆ ಅದಾದಮೇಲೆ ನಮಗೆ ಪ್ಲೇಸ್ಮೆಂಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಮಾಡ್ತಾರೆ. ಪ್ಲೇಸ್ಮೆಂಟ್ ಎಲಿಜಿಬಿಲಿಟಿ ಟೆಸ್ಟ್ ಆದಮೇಲೆ ಮಾಕ್ ಇಂಟರ್ವ್ಯೂ ತೊಗೋತಾರೆ. ಮಾಕ್ ಇಂಟರ್ವ್ಯೂ ಸ್ಕೋರ್ ಮೇಲೆ ನಮಗೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ನಮಗೆ ಆಪರ್ಚುನಿಟೀಸ್ನ ಪ್ರೊವೈಡ್ ಮಾಡ್ತಾರೆ MRGಲಿ. ನಮ್ಮಿಬ್ಬರದ್ದು ಕೋರ್ಸ್ ಕಂಪ್ಲೀಟ್ ಆಗಿದೆ. ನಾವೀಗ ವಿಂಡ್ ರಿವರ್ ಅನ್ನೋ ಪ್ರೀಮಿಯಂ ಕಂಪ್ನಿಲಿ ಪ್ಲೇಸ್ ಆಗಿದ್ದೀವಿ. ನಿಮ್ಗೆ ಯಾರಿಗಾದರೂ ಎಂಬೆಡೆಡ್ ಕೋರ್ ಡೊಮೈನಲ್ಲಿ ಇಂಟ್ರೆಸ್ಟ್ ಇದ್ದರೆ MRG ಇಸ್ ದ ಬೆಸ್ಟ್ ಆಪ್ಷನ್. ಥ್ಯಾಂಕ್ ಯು.